ಆತ್ಮೀಯರೇ ನಮಸ್ಕಾರ. ಎಲ್ಲ ತಂದೆ ತಾಯಂದಿರಿಗೂ ಒಂದು ವಿಶೇಷವಾದ ಕೊರಗಿರುತ್ತೆ, ನೋವಿರುತ್ತೆ. ನನ್ನ ಮಕ್ಕಳಲ್ಲಿ ಒಂದು ಹ್ಯಾಬಿಟ್ ಇದೆ, ಹ್ಯಾಬಿಟಲ್ಲಿ ನನ್ನ ಮಗು ಸಿಗಾಕೊಂಡ್ಬಿಟ್ಟಿದೆ, ಆ ಹ್ಯಾಬಿಟಿಂದ ಹೊರಬರಬೇಕು ನನ್ನ ಮಗು ಅಂತ ಎಲ್ಲ ತಂದೆ ತಾಯಂದಿರು ಬಯಸ್ತಾರೆ. ಆತ್ಮೀಯ ತಂದೆ ತಾಯಿಗಳೇ, ನಿಮ್ಮಲ್ಲಿ ಒಂದು ವಿನಂತಿ ಏನಂದರೆ, ನಿಮ್ಮ ಮಕ್ಕಳನ್ನು ಈ ಹ್ಯಾಬಿಟ್ಸ್ಗಳಿಂದ ನೀವು ಹೊರತರ್ಬೋದು. 100% ಸಾಧ್ಯ ಇದೆ. ಅವ್ರ ನೆಗೆಟಿವ್ ಹ್ಯಾಬಿಟ್ಸ್ ಯಾವ್ಯಾವ ರೀತಿಯಲ್ಲಿದೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ ನೆಗೆಟಿವ್ ಹ್ಯಾಬಿಟ್ಸ್ ಕಾರಣ ಏನಂದರೆ, ನಮ್ಮ ಅಂತರಂಗದಲ್ಲಿರುವಂತಹ ಒಂದು ಶಕ್ತಿ ಕೇಂದ್ರಗಳಲ್ಲಿ ಈ ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಂಡ್ಬಿಡುತ್ತೆ. ಆ ಮಗುವಿನ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀಳುತ್ತೆ. ಆಗ ಮಗು ಪದೇ 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 ಆ ಹ್ಯಾಬಿಟ್ಸಿಗೆ ಕನೆಕ್ಟ್ ಆಗಿ ಅಡಿಕ್ಟ್ ಆಗಿಬಿಡುತ್ತೆ ನಮ್ಮ ಮಗು. ಆ ಮಗುವಿನಲ್ಲಿರುವ ಆ ನೆಗೆಟಿವ್ ಎನರ್ಜಿನ ಶಾಶ್ವತವಾಗಿ ಹೊರೆ ತೆಗಿಲಿಕ್ಕೆ ಅದನ್ನು ಅಂತರಂಗದ ಶುದ್ಧೀಕರಣ ಅಂತ ಹೇಳ್ತೀವಿ. ಹ್ಯಾಬಿಟ್ಸ್ಗಳು ಯಾವತ್ತೂ ಮಗು ಮುಂದುವರಿಯೋದಿಲ್ಲ. ಅಷ್ಟು ನೆಗೆಟಿವ್ ಎನರ್ಜಿನ ಬರ್ನ್ ಮಾಡ್ಬೋದು, ಕ್ಲಿಯರ್ ಮಾಡ್ಬೋದು ಅಂತರಂಗದ ಶುದ್ಧೀಕರಣದ ಮೂಲಕ. ಆ ನೆಗೆಟಿವ್ ಹ್ಯಾಬಿಟ್ಸ್ ಕಾರಣ ಏನಂತಂದರೆ, ನಮ್ಮ ಮನಸ್ಸು, ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸು ಅಂತ ನಮ್ಮ ಆಜ್ಞಾಚಕ್ರದಲ್ಲಿರುತ್ತೆ. ಈ ಮಗು ಅದನ್ನು ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಮೈಂಡಲ್ಲಿ ಅದರ ಅಡಿಕ್ಟ್ ಆಗಿಬಿಡುತ್ತೆ. ಅದು ಬೇಕು 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 ಅಂತ ಪದೇ ಪದೇ ಅದನ್ನು ಬಯಸುತ್ತೆ ಮಗು. ಆ ಬಯಸೋದನ್ನು ಕಂಪ್ಲೀಟ್ ವಾಶೌಟ್ ಮಾಡಲಿಕ್ಕೆ ಅಂತರಂಗದಲ್ಲಿರುವ ಆ ಭಾವನೆಗಳನ್ನು ನಿರ್ಮೂಲನೆ ಮಾಡೋದು ಅಂತರಂಗದ ಶುದ್ಧೀಕರಣ. ಹ್ಯಾಬಿಟ್ಸ್ಗಳು ಯಾವುದೇ ಇರ್ಬೋದು, ಹೊರಗಡೆ ತೆಗಿಬೋದು. ಎಷ್ಟೋ ರಿಹ್ಯಾಬಿಲೇಷನ್ ಸೆಂಟರ್ಸ್ ಇದೆ, ಎಷ್ಟೋ ಮಕ್ಕಳನ್ನೆಲ್ಲ ಹಾಕಿ ಕೂಡಾಕಿ ಸಮಸ್ಯೆಗಳಲ್ಲಿ ಸಿಗಾಕ್ತಾ ಇದ್ದಾರೆ ನಮ್ಮ ಮಕ್ಕಳು. ಅದು ಹೊರಗಡೆ ಬರಬೇಕು, ಆ ಮಕ್ಕಳಲ್ಲಿ ಸಿಗಾಕೋಬಾರ್ದು ನಮ್ಮ ಮಕ್ಕಳು. ಅದಕ್ಕೆ ನೀವೇನು ಮಾಡಬೇಕು, ತಂದೆ ತಾಯಂದರೆ ಚಿಕ್ಕ ವಯಸ್ಸಿಂದಲೇ ಈ ಜ್ಞಾನವನ್ನು ಮಕ್ಕಳಿಗೆ ನೀವು ಹಂಚ್ತಾ ಹೋಗಬೇಕು. ನಮ್ಮ ಮಕ್ಕಳು ಕೆಟ್ಟ ಹ್ಯಾಬಿಟ್ಸ್ಗಳು ಬಲಿಯಾಗಬಾರ್ದು ಅಂದರೆ ಚಿಕ್ಕ ವಯಸ್ಸಲ್ಲೇ ಈ ಒಂದು ಶ್ರೇಷ್ಠವಾದ ಹ್ಯಾಬಿಟ್ನ ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳಲ್ಲಿ ನೀವು ಅಂತರಂಗದಲ್ಲಿ ಈ ಎನರ್ಜಿನ ತುಂಬ್ತಾ ಹೋಗಬೇಕು. 7 ಪವರ್ನ ಈ ಥರ ಇರುತ್ತೆ, 7 ಪವರ್ ಇರುತ್ತೆ. ಈ 7 ಎನರ್ಜಿಯನ್ನು ಮಕ್ಕಳಿಗೆ ನೀವು ಚಿಕ್ಕ ವಯಸ್ಸಿಂದಲೇ ಅದನ್ನು ಅಭ್ಯಾಸ ಮಾಡುತ್ತಾ ಹೋದರೆ ಅವ್ರು ಯಾವತ್ತೂ ನಿಮ್ಮ ಮಕ್ಕಳು ಕೆಟ್ಟ ಹ್ಯಾಬಿಟ್ ಕಡೆ ಹೋಗೋದಿಲ್ಲ. ಈಗ ಆಲ್ರೆಡಿ ಹೋಗಿದ್ದಾರೆ, ಅದನ್ನು ಹೇಗೆ ಹೊರತರಬೇಕು ಗುರೂಜಿ ಅಂತಂದರೆ, ಆ ಮಕ್ಕಳಲ್ಲಿ ಏನು ನೆಗೆಟಿವ್ ಎನರ್ಜಿ ಇದೆ, ಯಾವ ಭಾಗದಲ್ಲಿ ತೊಂದರೆ ಕೊಡ್ತಾ ಇದೆ, ತಲೆಯ ಭಾಗದಲ್ಲಿದೆಯಾ, ಕುತ್ತಿಗೆಯ ಭಾಗದಲ್ಲಿದೆಯಾ, ಹೃದಯ ಭಾಗದಲ್ಲಿದೆಯಾ, ಹೊಟ್ಟೆಯ ಭಾಗದಲ್ಲಿದೆಯೋ, ಕಿಡ್ನಿಗಳಲ್ಲಿ, ಮಾಂಸಖಂಡಗಳಲ್ಲಿ, ಪಾದದಲ್ಲಿ ಎಲ್ಲಿದೆ ನೆಗೆಟಿವ್ ನಾವು ಸ್ಕ್ಯಾನ್ ಮಾಡಿ ಹೇಳ್ತೀವಿ. ಆ ಮಗು ಎಲ್ಲಿ ತೊಂದರೆ ಅನುಭವಿಸ್ತಾ ಇದೆ, ನಿಮ್ಮ ಮಗ ಎಲ್ಲಿ ತೊಂದರೆ ಅನುಭವಿಸ್ತಾ, ನಿಮ್ಮ ಮಗಳು ಎಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾರಿಗೂ ಇದು ಹೊರತಲ್ಲ, ಯಾರಿಗೂ ಇದು ಬೇಕಾಗೂ ಇಲ್ಲ. ತಾಯಿ ಗರ್ಭದಿಂದ ಬಂದಾಗ ಇದು ಯಾವ ಕೆಟ್ಟ ಶಕ್ತಿಗಳನ್ನು ಯಾವ ಮಗುನೂ ತೊಗೊಂಡು ಬಂದಿಲ್ಲ. ಆದರೆ ಮಧ್ಯದಲ್ಲಿ ಬಂದಿದೆ, ಅದನ್ನು ಮಧ್ಯದಲ್ಲೇ ಹೊರಗಡೆ ಹಾಕ್ಬಿಡೋಣ ಬಿಡಿ. ಅದು ಹೇಗೆ ಹೊರಗಡೆ ಹಾಕಬೇಕು ಅಂತ ನಾವು ನಿಮಗೆ ಸ್ಪಷ್ಟವಾಗಿ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತೀವಿ. ನಿಮ್ಮ ಹೋರಾಟ ನಿಮ್ಮ ಮಕ್ಕಳಿಗೋಸ್ಕರ ಇರುತ್ತೆ. ನಮ್ಮ ಮಕ್ಕಳು ಭವಿಷ್ಯ ಸುಂದರವಾಗಿರ್ಬೇಕಂತ ಎಲ್ಲ ತಂದೆ ತಾಯಂದಿರು ಇಷ್ಟಪಡ್ತಾರೆ, ಆಸೆ ಪಡ್ತಾರೆ. ಆದರೆ ಆ ಮಕ್ಕಳು ಆ ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ಎಂಥ ತಾಯಂದಿರಿಗೂ ನೋವು ತಡ್ಕೊಳ್ಳೋಕ್ಕಾಗಲ್ಲ ತಂದೆ ತಾಯಂದಿರಿಗೆ. ಆ ನೋವಿನಿಂದ ಹೊರಬರಲಿಕ್ಕೆ ಸ್ಪಷ್ಟವಾಗಿ ನಾವು ಸಹ ಹೇಳ್ಕೊಡ್ತೀವಿ. ಯಾವುದೇ ಭ್ರಮೆ ಇಲ್ಲ, ಯಾವುದೇ ಮೂಢನಂಬಿಕೆ ಇಲ್ಲ. ಆ ಮಗುವಿನ ಭವಿಷ್ಯ ರೂಪಿಸಲಿಕ್ಕೆ ನೀವು ನಿಮ್ಮ ಮಕ್ಕಳು ಇಬ್ಬರೂ ರೆಡಿ ಆಗ್ಬೋದು. ನೀವು ತಂದೆ ತಾಯಂದಿರು ನಿಜವಾದ ದೇವರುಗಳ ಥರ ಮಕ್ಕಳನ್ನು ನೀವು ಕಾಪಾಡ್ಬೋದು. ನಿಮಗೆ ಅಷ್ಟೂ ಶಕ್ತಿಗಳನ್ನು ನಾವು ಹೇಳ್ಕೊಡ್ತೀವಿ. ನಿಮ್ಮ ಮೂಲಕ, ನಿಮ್ಮ ಮಕ್ಕಳ ಮೂಲಕ ಜ್ಞಾನವನ್ನು ನಾವು ಹಂಚ್ಕೊಡ್ತೀವಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ಖಂಡಿತ ನೀವು ರೂಪಿಸ್ಬೋದು. 100% ಸಾಧ್ಯ ಇದೆ. ಹಾಗಾಗಿ ನೀವು ಈ ವಿದ್ಯೆಯನ್ನು ಕಲ್ತ್ಕೊಳ್ಳಿ, ನಿಮ್ಮ ಮಕ್ಕಳನ್ನು ಇದನ್ನು ವಿದ್ಯೆಯನ್ನು ಕಲಿಸ್ಕೊಡಿ. ಆ ಬಂಧನದಿಂದ ಹೊರಬರಲಿಕ್ಕೆ ನಾವು ಸ್ಪಷ್ಟವಾಗಿ ನಿಮಗೆ ಹೇಳ್ಕೊಡ್ತೀವಿ, ಹೇಗೆ ಹೊರಬರ್ಬೋದು, ಆ ಒಂದು ಚಟದಿಂದ, ಆ ಒಂದು ಹ್ಯಾಬಿಟಿಂದ ಹೇಗೆ ಹೊರಬರ್ಬೋದು ನಮ್ಮ ಮಗು. ನಾವೇನು ಪ್ರಯತ್ನ ಮಾಡಬೇಕು ಅದಕ್ಕೊಂದು ನಿಮ್ಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ. ನಿಮ್ಮ ಮಗ, ನಿಮ್ಮ ಮಗಳು, ನಿಮ್ಮ ಚಿಕ್ಕ ಮಕ್ಕಳು ಮಲಗಿರುವಾಗ ವಿಸ್ಪರಿಂಗ್ ಟೆಕ್ನಿಕ್ ಅಂತ ಹೇಳ್ಕೊಡ್ತೀವಿ. ವಿಸ್ಪರಿಂಗ್ ಟೆಕ್ನಿಕಲ್ಲಿ ಆ ಮಗುವಿನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಪಾಸಿಟಿವ್ ಅಫರ್ಮೇಷನ್ ಆಗ್ತಾ 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 ಆ ಮಗುವಿನಲ್ಲಿ ಆ ಭಾವನೆಗಳೆಲ್ಲ ಕಂಪ್ಲೀಟ್ ಹೊರಟೋಗ್ಬಿಡುತ್ತೆ. ಅದನ್ನು ನೀವು ಹೀಲಿಂಗ್ ಮೂಲಕ ಸರಿ ಮಾಡ್ತೀವಿ. ಹಲವಾರು ಹೀಲಿಂಗ್ಸ್ ಇದೆ. ಅರೋಮಾ ಹೀಲಿಂಗ್ ಇದೆ ನಮ್ಮಲ್ಲಿ, ಸಾಲ್ಟ್ ಹೀಲಿಂಗ್ ಇದೆ, ಮತ್ತು ಕಲರ್ ಹೀಲಿಂಗ್ ಇದೆ. ಈ ಥರ ಹಲವಾರು ಹೀಲಿಂಗ್ ಮೂಲಕ ನಾವು ಆ ನೆಗೆಟಿವ್ ಎನರ್ಜಿಯನ್ನು, ಹ್ಯಾಬಿಟ್ಸ್ನ ಸ್ಟಾಪ್ ಮಾಡ್ತೀವಿ, ಬಂದ್ ಮಾಡಿಬಿಡ್ತೀವಿ. ಆ ನೆಗೆಟಿವ್ ಎನರ್ಜಿ ಸ್ಟಾಪ್ ಆದ ಕೂಡಲೇ ಮಗು ಬದಲಾಗ್ತಾ ಹೋಗುತ್ತೆ. ನೀವು ಸಹ ಎನರ್ಜಿನ ಅನುಭವಿಸ್ಬೋದು. ನಿಮ್ಮ ಮಗುವಿನ ಭವಿಷ್ಯವನ್ನು ರೂಪಿಸಬೇಕಂದ್ರೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವು ದಿನಗಳ ಕಾಲ ಆ ಮಗುವಿನ ಮೇಲೆ ಇದನ್ನು ಅಪ್ಲೈ ಮಾಡಬೇಕು. ವಿಸ್ಪರಿಂಗ್ ಟೆಕ್ನಿಕ್ ಮೆಡಿಟೇಷನ್ ಅಂತ. ಈ ಮಗುವಿನ ಭವಿಷ್ಯ ಸುಂದರವಾಗಬೇಕಂದ್ರೆ ಪ್ರತಿದಿನ ಅದನ್ನು ಎದ್ದು ನೀವು ವ್ರತ ಥರ, ಚಕ್ರದೇವರ ವ್ರತ, ನನ್ನ ಮಗುವಿನ ಭವಿಷ್ಯಕ್ಕೋಸ್ಕರ ಈ ವ್ರತ ಮಾಡ್ತಾಯಿದ್ದೀನಿ ಅಂತ ನೀವು ವ್ರತ ಮಾಡಿದ್ರೆ ಆ ಮಗು ಆ ಹ್ಯಾಬಿಟ್ಸಿಂದ 100% ಹೊರಬರುತ್ತೆ. ನಿಮಗೂ ಸಂತೋಷ ಆಗುತ್ತೆ, ನಿಮ್ಮ ಮಗುವಿನ ಭವಿಷ್ಯ ಸುಂದರವಾಗಿರುತ್ತೆ. ಅದನ್ನು ಹೇಗೆ ನೀವು ಅಳವಡಿಸ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ನಿಮ್ಮ ಮನೆ ಮಗುವಿನ ಫೋಟೋ, ನಿಮ್ಮ ಫೋಟೋ ನಮಗೆ ವಾಟ್ಸಪ್ ಮಾಡ್ಬೋದು. ಅದರಲ್ಲಿ ಎನರ್ಜಿ ಟೆಸ್ಟ್ ಮಾಡಿ ರಿಸಲ್ಟ್ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ. ಆನಂತರ ಬಂದು ನೀವು ಆ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಮಗುವಿನ ಹ್ಯಾಬಿಟಿಂದ ಹೊರಬರೋದು ಹೇಗೆ ಅಂತ ನೀವು ಆಮೇಲೆ ಒಂದೊಂದೇ ಕ್ಲಾಸ್ನ ಕಲ್ತ್ಕೊತ ಹೋದರೆ ಖಂಡಿತ ಈ ಒಂದು ಸಮಸ್ಯೆಗಳಿಂದ ಹೊರಬರ್ತೀರ. ನಿಮಗೆ ಈ ವಿಶೇಷವಾದ ವಿದ್ಯೆಯನ್ನು ಕಲ್ತ್ಕೊಳ್ಳಿಕ್ಕೆ ನಾವು ಸಹ ಕಲಿಸ್ಕೊಡ್ಲಿಕ್ಕೆ ರೆಡಿಯಾಗಿದ್ದೇವೆ. ಬನ್ನಿ, ನಮ್ಮ ಈ ಪ್ರಜಾ
ಧ್ವನಿ ಚಾನಲ್ ಮೂಲಕ ನೀವು ಭೇಟಿ ಮಾಡಿ. ನಮ್ಮ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ನಿಮಗೆ ಶುಭವಾಗಲಿ, ನಿಮ್ಮ ಮಕ್ಕಳ ಭವಿಷ್ಯ ಸುಂದರವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.